ವಿಚಾರಣೆಗೆಂದು ಕರೆತಂದ ವ್ಯಕ್ತಿ ಸಾವು ಹಾಗೂ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಹಿನ್ನೆಲೆ ಗೃಹ ಸಚಿವ ಜಿ ಪರಮೇಶ್ವರ್ ಇಂದು ಚನ್ನಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಪ್ರಕರಣ ಸಂಬಂಧ ಎಸ್ಪಿ ಉಮಾ ಪ್ರಶಾಂತ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದರು. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪ್ರಕರಣದ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಕೊಡಿಸುವ ಕೆಲಸ ಮಾಡುತ್ತೇವೆ. ಜೊತೆಗೆ ಗಲಭೆಯಲ್ಲಿ ಪಾಕಿಸ್ತಾನ ಪರ ಯಾರು ಘೋಷಣೆ ಕೂಗಿಲ್ಲ. ಆಗೇನಾದರೂ ಕೂಗಿದ್ರೆ ವಿಡಿಯೋ ಸಮೇತ ಸಾಕ್ಷಿ ನೀಡಿ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಘಟನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಳ್ಳೋದಕ್ಕೆ ಬಂದಿದ್ದೆ. ಯಾಕೆಂತಂದರೆ ಪೊಲೀಸ್ ಸ್ಟೇಷನ್ಗೆ ದಾಂಧಲೆ ಮಾಡಿ ಪೊಲೀಸ್ನವ್ರ ವೆಹಿಕಲ್ಸ್ನೆಲ್ಲ ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು ಒಂದು ಭಾಗ. ಯಾರು ವ್ಯಕ್ತಿ ಅವನು ಮಟ್ಕ ಆಡಿಸ್ತಾ ಇದ್ದ ಅಂತ ಹೇಳಿ ಅವನನ್ನು ಕರ್ಕೊಂಡು ಬಂದು ಅವನು ಸತ್ತಿದ್ದಾನೆ, ಅದು ಒಂದು ಭಾಗ. ಎರಡನ್ನೂ ಕೂಡ ಈಗಾಗಲೇ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ. ತನಿಖೆ ಏನು ಬರುತ್ತೆ, ತನಿಖೆಯಲ್ಲಿ ವರದಿ ಏನು ಬರುತ್ತೆ, ಅದನ್ನು ಈಗ FSLಗೂ ಕೂಡ ಅವರದ್ದು ಇದನ್ನು ಕಳಿಸಿದ್ದಾರೆ, ಯಾವ ರೀತಿ ಅವನು ಸತ್ತಿದ್ದಾನೆ ಅಂತೇಳಿ. ಅದೆಲ್ಲ ಬಂದ ಮೇಲೆ ನಮಗೆ ಸತ್ಯಾಂಶ ಗೊತ್ತಾಗುತ್ತೆ. ಅದ್ರ ಮೇಲೆ ಮುಂದೆ ಕ್ರಮ ಏನು ತೊಗೋಬೇಕೋ ಅದನ್ನು ತೊಗೊಳ್ತೀವಿ. ಅದಕ್ಕೆ ನಾನೇ ಶಿವಮೊಗ್ಗಕ್ಕೆ ಬಂದಿದ್ದೆ. ನಾನು ಶಿವಮೊಗ್ಗದಲ್ಲಿ ಏನು ತಮ್ಗೆ ಗೊತ್ತಿದ್ದಾಗೆ 26ನೇ ತಾರೀಕಲ್ಲಿ ಸೂಸೈಡ್ ಏನಾಯಿತು, ಅದ್ರ ಬಗ್ಗೆ ಒಂದಿಷ್ಟು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಮತ್ತು ಘಟನೆ ಬಗ್ಗೆ ನಾವು ಬೇರೆ ಬೇರೆ ಏನು ವಿಚಾರದಲ್ಲಿ ತಿಳ್ಕೊಳ್ಬೇಕು ಅಂತೇಳಿ ಬಂದಿದ್ದೆ. ಹಾಗೆ ಬಂದು ಇಲ್ಲಿ ಈ ಘಟನೆ ಏನು ನಡೆದಿದೆ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೇನೆ. ಸರ್, ಈ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ಸರ್. ತನಿಖೆ ಆಗದಲ್ಲೇ ಅಧಿಕಾರಿಗಳನ್ನ ಯಾಕೆ ಸರ್ ಅಮಾನತು ಮಾಡೋದು? ಅದು ಯಾವಾಗಲೂ ಹಾಗೆ ನಾವು ಮೇಲ್ನೋಟಕ್ಕೆ ಏನು ಗೊತ್ತಾಗ್ತದೆ ಅದನ್ನು ಇಮಿಡಿಯೇಟಾಗಿ ಕ್ರಮ ಮಾಡ್ತೀವಿ. ಆಮೇಲೆ ಅವರಿಲ್ಲ, ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂದಾಗ ರೀಇನ್ಸ್ಟೇಟ್ ಮಾಡ್ತೀವಿ. ಇದು ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್. ಸರ್, ಈಗ ಇಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರ ಮೇಲೆ ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತೊಗೋಬೇಕು ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ. ಡಾಕ್ಟರ್ಸ್ಗಳ ಬಗ್ಗೆ ಅಥವಾ ಫೇಕ್ ಡಾಕ್ಟರ್ಸ್ಗಳು ಯಾರು ಇದ್ದಾರೆ ಅವ್ರ ಬಗ್ಗೆ, ಆಮೇಲೆ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡಿರೋರ ಬಗ್ಗೆ ಅದೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಅದು ದಿನನಿತ್ಯ ಅವ್ರ ಗಮನಕ್ಕೆ ಬಂದಾಗೆಲ್ಲ ಅದನ್ನು ಅವ್ರಿಗೇನು ಕಾನೂನು ಪ್ರಕಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅದು ರಾಜ್ಯದಲ್ಲಿ ಇಂಥ ಘಟನೆಗಳು ನಡಿಬಾರ್ದು ಅನ್ನೋದಕ್ಕೆ ಎಲ್ಲ ಪ್ರಯತ್ನನೂ ಸರ್ಕಾರ ಮಾಡ್ತಾ ಇದೆ. ಈಗ ಭೇಟಿ ನೀಡಿ ನೀವು